ಮೈಷಾ ಒಂದು ನಿಮಿಷ ಅವ್ರ ಫ್ಯಾಮಿಲಿ ಮುಂದೆ ಬನ್ನಿ ಪುಟ್ಟ ಅಪ್ಪನಿಗೆ ಏನೋ ಸತಿ ಕಾದಲ್ ಅನ್ನೋ ಚಿತ್ರನ ಪ್ರಾರಂಭ ಮಾಡಬೇಕಂತಿದ್ದೀವಿ. ಅದು ಅಭಿಜಿತ್ ಅವರು ಅದರಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೂ ಅಭಿಜಿತ್ ಅವರು ಹಾಡು. ನಮಸ್ಕಾರ. ವೇದಿಕೆಯ ಸಮಾರಂಭದಲ್ಲಿ ನಾನು ಯುವತಿಗೆ ಕೂತ್ಕೊಳ್ಳೋಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಲೆಜೆಂಡ್ಸ್, ದೊಡ್ಡ ದೊಡ್ಡ ದಿಗ್ಗಜ ಜೊತೆ ನನಗೆ ಇವತ್ತು ಸ್ಥಾನ ಸಿಕ್ಕಿದೆ. ಸೀಟ್ ಹಂಚ್ಕೊಂಡು ಸ್ಟೇಬಲ್ ಸೀಟ್ ಹಂಚ್ಕೊಂಡಿದ್ರೆ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ಅವರು. ಇವತ್ತು ಸಾಹೇಬ್ರು ಹೇಳಿದ್ರು ಅವ್ರಿಗೆ ಎಂಥ ಒಂದು ವರ್ಲ್ಡ್ ಲೆವೆಲ್ಗೆ ಸ್ಥಾನ ಸಿಕ್ಕಿದೆ ಅಂತ. ನಿಜವಾಗ್ಲೂ ಇವತ್ತು ಬಹಳ ಒಳ್ಳೆ ದಿನ. ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದೆ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಸುರೇಶ್ ಗೌಡ. ಹೇಳ್ತಾರೆ, ನನಗಿಂತ ಚಿಕ್ಕವರು ನನ್ನ ತಮ್ಮಂದ್ರು ಸರ್, ನನಗಿಂತ ದೊಡ್ಡವರು ನನ್ನ ಅಣ್ಣಂದ್ರು ಸರ್. ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿ ನೋಡ್ಕೊಂಡಿದ್ದೀನಿ. ಕಷ್ಟ ಬಂದಾಗಷ್ಟೇ ನಾನು ಜ್ಞಾಪಿಸ್ಬಿಡಿ, ಸುಖ ಬಂದಾಗ ನಾನು ಮರ್ತು ಬಿಡಿ ಅಂತ ಒಂದು ಕೂಡ ಸುರೇಶ್ ಗೌಡ. ಹಾಗಾಗಿ ಅಂತ ಒಬ್ಬ ಚಿಕ್ಕ ವಯಸ್ಸಲ್ಲೇ ಬಹಳ ಎತ್ತರದ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ 2 ಸೆಕೆಂಡ್ ಹೇಳಕ್ಕಾಗಲ್ಲ. ಒಂದೇ ಒಂದು ಮಾತು ಹೇಳ್ಬೋದು, ಅವರ ದೇವರು 100 ವರ್ಷ ಆಯುರ ಆರೋಗ್ಯ ಕೊಟ್ಟು ರಾಜಕಾರಣದಲ್ಲಿ ಜನಪ್ರಿಯತೆ ಸಿಗಲಿ, ಜನರ ಸೇವೆ ಅವ್ರು ಮಾಡಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೀನಿ. ಉದಯಶ್ರೀಯವರಿಗೆ ಮುಂದೆ ಶ್ರೀ ಮಂಜುಳಮ್ಮ ಅವರು ಬರಬೇಕು. ದಯವಿಟ್ಟು ಅವರಿಗೆ ಸುರೇಶ್ ಗೌಡರಿಂದ ಒಂದು ಸಹಾಯಾರ್ಥ. ಕಲ್ಯಾಣ್ ಮುಂದೆ ತದನಂತರ ಶ್ರೀಮತಿ ಕಲ್ಯಾಣಿ ಅವರಿಗೆ ಸುರೇಶ್ ಗೌಡರಿಂದ ಒಂದು ಆಕಡೆ ನೋಡಿ ಕಲ್ಯಾಣ್ ಪ್ರದೇಶ್ ಸರ್ ಈ ಕಡೆ. ಬಹಳ ಸಂತೋಷದ ವಿಷಯ ಇದು. ಅವರ ಆಶೀರ್ವಾದ ತಗೊಳಪ್ಪ. ನೋಡ್ಸಮ್ಮ